ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನು ಅಂದ್ರೆ ಪ್ರೋಟೀನ್ ಯಥೇಚ್ಛವಾಗಿ ನಾವು ತಿನ್ನೋದ್ರಿಂದ ಮೂತ್ರಪಿಂಡದ ಸಮಸ್ಯೆ ಇದು ಬರುತ್ತೆ ಅಥವಾ ಮೂತ್ರಪಿಂಡದ ನಮ್ಗೆ ತೊಂದರೆ ಆಗತ್ತೆ ಅಂತ ತುಂಬಾ ಕೇಳ್ತಾ ಬಂದ್ವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರೋಟೀನ್ ಸೇವನೆಯಿಂದ ಬಯೋಕೆಮಿಕಲ್ ರಿಯಾಕ್ಷನ್ ಫಾರ್ಮೇಶನ್ ಆಗುತ್ತೆ. ಈ ಬಯೋಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ಅನ್ನೋದಿರುತ್ತೆ. ನಾವು ಯಾವಾಗ ಯಾವುದೇ ಒಂದು ಆಹಾರ ಸೇವಿಸ್ತೀವೋ, ಫಾರ್ ಎಕ್ಸಾಂಪಲ್ ಈಗ ಹಾಲನ್ನ ಸೇವಿಸ್ತೀವಿ ಅಂದ್ರೆ ಹಾಲಲ್ಲಿ ಲ್ಯಾಕ್ಟೋಸ್ ಅಂತ ಪ್ರೋಟೀನ್ ಇರುತ್ತೆ. ಇದು ನಮ್ಮ ದೇಹದ ಒಳಗೆ ಹೋದ್ಮೇಲೆ ಈ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡಕ್ಕೆ ಅಂತ ನಮ್ಮ ದೇಹದಲ್ಲಿ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಲ್ಯಾಕ್ಟೇಸ್ ಎನ್ಸೈಮ್ ಅಂತ ಹೇಳ್ತೀವಿ. ಈ ತರ ಯಾವುದೇ ಈಗ ಪ್ರೋಟೀನ್ ಕೊಟ್ರೆ ಪ್ರೋಟೀಸ್ ಎನ್ಸೈಮ್ಸ್ ಅಂತ ಹೇಳ್ತೀವಿ. ಈ ಸುಕ್ರೋಸ್ ಸಕ್ಕರೆ ಕೊಟ್ಟಾಗ ನಾವು ಸುಕ್ರೋಸ್ ಅಂತ, ಇಲ್ಲಿ ಸುಕ್ರೇಸ್ ಅಂತ ಎನ್ಸೈಮ್ಸ್ ಪ್ರೊಡಕ್ಷನ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಆಹಾರ ನಮ್ಮ ದೇಹಕ್ಕೆ ಕೊಟ್ಟಾಗ ಆ ಆಹಾರನ ಬ್ರೇಕ್ ಡೌನ್ ಆಗಕ್ಕೆ ಈ ಎನ್ಸೈಮ್ಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಪ್ರೋಟೀನ್ ಅವಶ್ಯಕವಾಗಿರುತ್ತೆ. ಹಾಗೆ ಈಗ ಮೆಸೆಂಜರ್, ಈ ಪ್ರೋಟೀನ್ ಎಲ್ಲ ಮೆಸೆಂಜರ್ ತರ ನಮಗೆ ದೇಹಕ್ಕೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಈಗ ಸೆಲ್ಸ್ ಎನರ್ಜಿ ಇಲ್ಲ ಅಂತ ಗೊತ್ತಾದಾಗ ಈ ಸೆಲ್ಸ್ ನ ಮೆಸೇಜ್ ಏನಂದ್ರೆ ಈ ಸೆಲ್ಸ್ ಇಂದ ಟಿಶ್ಯೂಗೆ, ಟಿಶ್ಯೂ ಇಂದ ಆರ್ಗನ್ಸ್ಗೆ ಈ ತರ ಸರ್ಕ್ಯುಲೇಟ್ ಮಾಡಿದ್ರೆ ಆಸ್ ಅ ಮೆಸೆಂಜರ್ ತರ ಕೂಡ ನಾವು ಪ್ರೋಟೀನ್ಸ್ ಹೆಲ್ಪ್ ಮಾಡುತ್ತೆ. ಹಾಗೆ ಈ ನೆಕ್ಸ್ಟ್ ಈ ಪ್ರೋಟೀನ್ ಇಂದ ನಮಗೆ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಪ್ರೊಡಕ್ಷನ್ಸ್ಗೆ ಹೆಲ್ಪ್ ಮಾಡುತ್ತೆ. ಈ ಹಾರ್ಮೋನ್ಸ್ ಪ್ರೊಡಕ್ಷನ್ಸ್ ಅಂತ ಯಾವ್ದು ಇದು? ಈಗ ನಮ್ಗೆ ಯಾವುದೇ ಇನ್ಸುಲಿನ್ ಹಾರ್ಮೋನ್ಸ್ ಆಗಿರಬಹುದು ಅಥವಾ ನಮ್ಗೆ ಬೇರೆ ಯಾವುದೇ ಹಾರ್ಮೋನ್ಸ್, ನಾವು ಗ್ರೋತ್ ಹಾರ್ಮೋನ್ಸ್ ತಗೊಂಡೋಗ್ಲು ಕೂಡ ಈ ಪ್ರೋಟೀನ್ ಇಲ್ದಲೇ ಯಾವ ಹಾರ್ಮೋನ್ಸ್ ಕೂಡ ವರ್ಕ್ ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ಈ ಪ್ರೋಟೀನ್ ಬಹುಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಹಾರ್ಮೋನ್ಸ್ ನ ಡೆವಲಪ್ಮೆಂಟ್. ಈಗೆಲ್ಲ ಇನ್ಸುಲಿನ್ ಹಾರ್ಮೋನ್ಸ್ ಅಂದ್ರೆ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಹಾಗೆ ಗ್ರೋತ್ ಎನ್ಸೈಮ್, ಲೆಪ್ಟಿನ್ ಹಾರ್ಮೋನ್ಸ್, ಈ ತರ ಎಲ್ಲ ಹಾರ್ಮೋನ್ಸ್ ಕೂಡ ಪ್ರೊಡಕ್ಷನ್ಗೆ ಪ್ರೋಟೀನ್ ಅತಿ ಅವಶ್ಯಕವಾಗಿರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ದ್ರವ ಲಿಕ್ವಿಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೂ ಕೂಡ ಪ್ರೋಟೀನ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇದರಲ್ಲಿ ಗ್ಲೋಬುಲಿನ್ ಮತ್ತೆ ಆಲ್ಬುಮಿನ್ ಅಂತ ಏನ್ ಹೇಳ್ತೀವಿ, ಇದನ್ನ ನಮ್ಗೆ ಲಿಕ್ವಿಡ್ ಬ್ಯಾಲೆನ್ಸ್ ಅಥವಾ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡೋದು ಕೂಡ ಇದು ಸಹಾಯಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದ ಬಾಡಿ ಸ್ಟ್ರಕ್ಚರ್ ಮತ್ತೆ ಟರ್ಬಿಡಿಟಿ ಅಂತ ಹೇಳ್ತೀವಿ, ಅಂದ್ರೆ ಸೆಲ್ಫ್ ಫಾರ್ಮೇಶನ್ ಅಂತ ಏನ್ ಹೇಳ್ತೀವಿ, ಅದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೀವೆಲ್ಲರೂ ಕೇಳಿರಬಹುದು, ಈಗ ಕೊಲಾಜಿನ್ ಅಂತ ಹೇಳ್ತಾರೆ ಅಥವಾ ಕೆರೆಟಿನ್ ಅಂತ ಹೇಳ್ತಾರೆ. ಕೆರೆಟಿನ್ ಅಂದ್ರೆ ಈಗ ಕೂದಲು, ಸ್ಕಿನ್ನು, ನೇಲ್ಸ್ ನ ಫಾರ್ಮೇಶನ್, ಇದು ಕೆರೆಟಿನ್ ಅಂತ ಹೇಳ್ತಿದ್ದು ಪ್ರೋಟೀನ್ ಇಂದ ಮಾಡಲ್ಪಡುತ್ತೆ. ಹಾಗಾಗಿ ನಮ್ಗೆ ಪ್ರೋಟೀನ್ ಅಂದ್ರೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಥವಾ ನೇಲ್ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ, ಸ್ಕಿನ್ ಗ್ಲೋನೆಸ್ ಇರುತ್ತೆ. ಅಂದ್ರೆ ಪ್ರೋಟೀನ್ ಇಂದ ರಿಪೇರಿಂಗ್ ಆಫ್ ಸೆಲ್ಸ್ ಕೂಡ ಇರೋದ್ರಿಂದ ಗ್ಲೋನೆಸ್ ಜಾಸ್ತಿ ಆಗ್ತಾ ಬರುತ್ತೆ ಸ್ಕಿನ್ ಅಲ್ಲಿ. ಹಾಗೆ ಪ್ರೋಟೀನ್ pH ಬ್ಯಾಲೆನ್ಸ್ ಕೂಡ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ pH ಅಂದ್ರೆ ಏನು ಅಂದ್ರೆ ನಮ್ಮ ದೇಹದಲ್ಲಿ ಎಸಿಡಿಕ್ ಮತ್ತೆ ಬೇಸ್ ಅಂತ pH ಲೆವೆಲ್ಸ್ ಇರುತ್ತೆ. ಎಸಿಡಿಕ್ ಅಂದ್ರೆ ನಿಮ್ಗೆ 0 to 7 ಒಳಗೆ ಏನಿರುತ್ತೆ ಅದನ್ನ ಎಸಿಡಿಕ್ ಅಂತ ಹೇಳ್ತೀವಿ. 7 ಇಸ್ ಎ ನ್ಯೂಟ್ರಲ್ pH ಅಂತ ಹೇಳ್ತೀವಿ. 7 ಇಂದ ನಿಮ್ಗೆ 12 ತನಕ ನೀವು ಬೇಸಿಕ್ ಅಂತ ಹೇಳ್ತೀವಿ. ಇದರಲ್ಲಿ ಆಲ್ಕಲೈನಿಟಿ ನಿಮ್ಗೆ 7 ಮೇಲೆ ಸ್ಟಾರ್ಟ್ ಆಗುತ್ತೆ, ಬಿಲೋ 7 ಇರೋದೆಲ್ಲ ನಮ್ಗೆ ಎಸಿಡಿಕ್ ಕಂಟೆಂಟ್ ಅಂತ ಹೇಳ್ತೀವಿ. ಈ ಎಸಿಡಿಕ್ ಬ್ಯಾಲೆನ್ಸ್ ಅಥವಾ pH ನ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಬ್ಲಡ್ pH ಎಷ್ಟಿರುತ್ತೆ ಅಂದ್ರೆ 7.4 pH ನ ಮೇಂಟೈನ್ ಮಾಡೋದಕ್ಕೆ ಇದು ಸಹಾಯಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಮಾಡೋದಕ್ಕೆ ಪ್ರೋಟೀನ್ ಸಹಾಯ ಆಗುತ್ತೆ. ಯಾಕಂದ್ರೆ ಇಮ್ಯುನೋಗ್ಲೋಬಿನ್ಸ್ ಅಥವಾ ಆಂಟಿಜನ್ಸ್, ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಮಾಡೋದಕ್ಕೆ ಫೈಟ್ ಅಗೇನ್ಸ್ಟ್, ಈಗ ನಮ್ಗೆ ಯಾವುದೇ ಒಂದು ನಮ್ಗೆ ಈಗ ಜ್ವರ ಬಂದಾಗ, ನಮ್ಗೆ ಜ್ವರ ಯಾಕೆ ಬರುತ್ತೆ ಅಂದ್ರೆ ನಮ್ಗೆ ಯಾವುದೇ ಒಂದು ಬೇರೆ ಬ್ಯಾಕ್ಟೀರಿಯಾಸ್ ಅಥವಾ ನಮ್ಮ ಬೇರೆ ವೈರಸ್ ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಿದಾಗ ಇದನ್ನ ಅಂದ್ರೆ ಇದನ್ನ ಸಾಯಿಸಬೇಕು, ಫೈಟ್ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ ಮಾಡೋದಕ್ಕೆ ಈ ಪ್ರೋಟೀನ್ ಸಹಾಯಕಾರಿಯಾಗುತ್ತೆ. ನಾವು WBC ಕೌಂಟ್ ಎಲ್ಲ ನೋಡ್ತಾ ಇರ್ತೀವಿ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ. ಸೊ ಇಟ್ ಇಸ್ ಆಲ್ಸೋ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ. ಅದಕ್ಕೂ ಡೆವಲಪ್ಮೆಂಟಿಗೋಸ್ಕರ ಪ್ರೋಟೀನ್ ಅತಿ ಅವಶ್ಯಕವಾಗಿರುತ್ತೆ. ಹಾಗೆ ಈಗ ನಮ್ಗೆ ಈಗ ಕ್ಯಾರಿಯನ್ಸ್ ಅಂತ ಹೇಳ್ತೀವಿ, ಯಾವುದೇ ಒಂದು ಪೋಷಕಾಂಶವನ್ನು ಕ್ಯಾರಿ ಮಾಡಬೇಕು, ಬೇರೆ ಸೆಲ್ಸಿಗೆ ಕೊಡಬೇಕು ಅಂದ್ರೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ ನಮ್ಗೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ನೀವು ಹಿಮೋಗ್ಲೋಬಿನ್, ರೆಡ್ ಬ್ಲಡ್ ಸೆಲ್ಸ್ ಏನಿರುತ್ತೆ, ಇದು ಎಲ್ಲಾ ನ್ಯೂಟ್ರಿಷನ್ ತಗೊಂಡು ಬೇರೆ ಸೆಲ್ಸ್ಗೆ ಕ್ಯಾರಿ ಮಾಡಬೇಕು ಅಂದ್ರೆ ಈ ಹಿಮೋಗ್ಲೋಬಿನ್ ಫಾರ್ಮೇಶನ್ ಮಾಡಬೇಕು ಅಂದ್ರೂ ಪ್ರೋಟೀನ್ ಬೇಕಾಗತ್ತೆ. ಅದೇ ರೀತಿ ಇದು ಪ್ರೋಟೀನ್ ಕೂಡ ಎನರ್ಜಿ ಸೋರ್ಸ್ ಆಗುತ್ತೆ. ನಾವು ಯಾವುದೇ ಒಂದು ಪ್ರೋಟೀನ್ ಸೇವನೆ ಮಾಡ್ತಾರೆ, 1 ಗ್ರಾಮ್ ನಾವು ಪ್ರೋಟೀನ್ ತಗೊಂಡಾಗ ಇದ್ರ ಎನರ್ಜಿ 4 ಕಿಲೋ ಕ್ಯಾಲೋರೀಸ್ ಅಷ್ಟು ದೇಹಕ್ಕೆ ಎನರ್ಜಿನೂ ಕೂಡ ಕೊಡ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನಾವು ತಿಳ್ಕೊಂಡ್ವಿ ಪ್ರೋಟೀನ್ ಎಷ್ಟು ನಮ್ಮ ದೇಹಕ್ಕೆ ಮುಖ್ಯ ಅಂತ. ಹಾಗಾಗಿ ನಾವು ಪ್ರೋಟೀನ್ ಸೇವನೆ ಕೂಡ ಅತಿ ಅವಶ್ಯಕವಾಗಿರುತ್ತೆ. ನಾವು ಪ್ರೋಟೀನ್ ಯಾವಾಗ ಕಮ್ಮಿ ಮಾಡ್ತೀವಿ ಅಥವಾ ತಗೊಂಡಲೇ ಬಂದಾಗ ನಮ್ಮ ದೇಹದಲ್ಲಿ ರೀಬಿಲ್ಡಿಂಗ್ ಆಫ್ ಮಸಲ್ ಮಾಸ್ ಇರಲ್ಲ ಅಥವಾ ಗ್ರೋತ್ ಚೆನ್ನಾಗಿರಲ್ಲ, ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಈ ತರ ತುಂಬಾ ತರ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಆದ್ರೆ ಕೆಲವೊಬ್ರು ನಾನು ಕೇಳ್ತಾ ಬರ್ತೀನಿ, ಸೊ ಇದು ಪ್ರೋಟೀನ್ ಸೇವನೆಯಿಂದನೇ ಮೂತ್ರಪಿಂಡದ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತಾ ಅಂತ
ಕೇಳಿದಾಗ ಅದು ಇಲ್ಲ. ಯಾಕೆ ಅಂದ್ರೆ ಈ ಪ್ರೋಟೀನ್ ಸೇವನೆಯಿಂದನೇ ನಮಗೆ ಮೂತ್ರಪಿಂಡದ ಸಮಸ್ಯೆ ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ. ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರೋದು ಯಾವ್ದು ರೀಸನ್ ಅಂದ್ರೆ ಒಂದು ಹೈಪರ್ ಇನ್ಸುಲಿಮಿಯಾ ಅಂತ ಹೇಳ್ತೀವಿ. ಅಂದ್ರೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ, ಇನ್ಸುಲಿನ್ ಜಾಸ್ತಿ ಪ್ರೊಡಕ್ಷನ್ ಆದಾಗ ಇದು ನಮ್ಮ ಕಿಡ್ನಿಗೆ ಎಫೆಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಈಗ ಬ್ಲಡ್ ಶುಗರ್ ಲೆವೆಲ್ಸ್ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಆದಾಗ, ಗ್ಲೂಕೋಸ್ ಮಟ್ಟ ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೆಷಲಿ ನಾವು ಡಯಾಬಿಟಿಸ್ ಪೇಷಂಟ್ಸ್ಗೆ ಇದ್ದಾಗ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾ ಬರ್ತೀವಿ. ಯಾಕೆ ಅಂದ್ರೆ ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ, ನಮ್ಮ ದೇಹದಲ್ಲಿ ಅದು ರಕ್ತದಲ್ಲಿ ಸಕ್ಕರೆ ಮಟ್ಟ, ಗ್ಲೂಕೋಸ್ ಮಟ್ಟ ಜಾಸ್ತಿ ಆದಾಗ ಅದರ ಕಮ್ಮಿ ಮಾಡೋದಕ್ಕೆ ಇನ್ಸುಲಿನ್ ಪ್ರಮಾಣ ಇರಲ್ಲ. ಕೆಲವು ಟೈಮ್ ಏನಾಗುತ್ತೆ ಅಂತಂದ್ರೆ ಹೈಪರ್ ಇನ್ಸುಲಿಮಿಯಾ ಏನಂದ್ರೆ ಇದು ನಿಮ್ಮ ಎಷ್ಟು ನೀವು ಆಹಾರ ತಿಂತೀರೋ ಅಷ್ಟು ಶುಗರ್ ಜಾಸ್ತಿ ಆಗುತ್ತೆ. ಈ ಶುಗರ್ನ ಕಮ್ಮಿ ಮಾಡೋದಕ್ಕೋಸ್ಕರ ಇನ್ಸುಲಿನ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಈ ಇನ್ಸುಲಿನ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ನಿಮ್ಮ ರಕ್ತದಿಂದ ಸಕ್ಕರೆ ಅಂಶ ತೆಗೆದು ಸೆಲ್ಸ್ಗೆ ಕೊಡುತ್ತೆ. ಆಸ್ ಎ ಮೀಡಿಯೇಟರ್ ತರ ವರ್ಕ್ ಮಾಡ್ತಾ ಇರುತ್ತೆ. ಯಾವಾಗ ನೀವು ಈಗ ಒಂದ್ಸತಿ ನೀವು ಆಹಾರ ತಿಂದಿರುತ್ತೆ, ಆ ಸಕ್ಕರೆ ಅಂಶನ ಆಲ್ರೆಡಿ ಸೆಲ್ಸಿಗೆ ಕೊಟ್ಟಿರುತ್ತೆ, ಮತ್ತೆ ನೀವು ಪದೇ ಪದೇ ಜಾಸ್ತಿ ಆಹಾರ ಸೇವನೆ ಮಾಡಿದಾಗ ಸಕ್ಕರೆ ಮಟ್ಟ ರಕ್ತದಲ್ಲಿ ಜಾಸ್ತಿ ಇದ್ದಾಗ ಮತ್ತೆ ಇನ್ಸುಲಿನ್ ಕ್ಯಾರಿ ಮಾಡಿ ಸೆಲ್ಸಿಗೆ ಕೊಡ್ಬೇಕಾದ್ರೆ ಸೆಲ್ಸ್ ಅದನ್ನ ರಿಸೀವ್ ಮಾಡ್ಕೊಳಲ್ಲ. ಹಾಗಾಗಿ ಆವಾಗ ಒಂದು ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಸಕ್ಕರೆ ಮಟ್ಟನೂ ಜಾಸ್ತಿ ಆಗುತ್ತೆ. ಇವೆರಡೂ ಮಟ್ಟ ಜಾಸ್ತಿ ಆದಾಗ ನಿಮ್ಮ ಕಿಡ್ನಿಗೆ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಹೈಪರ್ ಇನ್ಸುಲಿಮಿಯಾ ಅಂತ ಹೇಳ್ತೀವಿ. ಇದರಿಂದ ನಮ್ಗೆ ನಾವು ಅವಾಗ ಆ ಕಂಡೀಷನ್ಸ್ ಅಲ್ಲಿ ಬಂದಾಗ, ಯಾವಾಗ ನಮ್ಗೆ ಸಕ್ಕರೆ ಮಟ್ಟ ಇನ್ಸುಲಿನ್ ಹೈಪರ್ ಇನ್ಸುಲಿಮಿಯಾ ಆಗಿ ಕಿಡ್ನಿ ಪ್ರಾಬ್ಲಮ್ ಬರುತ್ತೋ ಆ ಟೈಮಲ್ಲಿ ನಾವು ಪ್ರೋಟೀನ್ ಇಂಟೇಕ್ ನ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಪ್ರೋಟೀನ್ ನ ವೇಸ್ಟ್ ನ ಹೊರಗೆ ಹಾಕೋದು ಕಿಡ್ನಿನೇ ಆಗಿರೋದ್ರಿಂದ ಕಿಡ್ನಿಗೆ ಜಾಸ್ತಿ ಪ್ರೆಷರ್ ಆಗಬಾರ್ದು ಅಂತ ಪ್ರೋಟೀನ್ ರಿಸ್ಟ್ರಿಕ್ಷನ್ ಹೇಳ್ತೀವಿ. ಆದ್ರೆ ನಾರ್ಮಲ್ ಪರ್ಸನ್ಸ್ ಎಲ್ಲ ಪ್ರೋಟೀನ್ ನ ಕನ್ಸಂಪ್ಷನ್ ಮಾಡಬಹುದು. ಅದು ನಾನು ಯಾವ ತರ ಕನ್ಸಂಪ್ಷನ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ತರ ಕನ್ಸಂಪ್ಷನ್ ಮಾಡಿದ್ರೆ ಉತ್ತಮ. ಹಾಗಂತ ಈಗ ಬಾಡಿ ಬಿಲ್ಡರ್ಸ್ ಎಲ್ಲ ಹೈ ಪ್ರೋಟೀನ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅವ್ರಿಗೆ ಯಾವ ತರ ವರ್ಕೌಟ್, ಯಾವ ತರ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವತ್ತು ನಾವು ನಮ್ಮ ಬಾಡಿನ ಬೇರೆ ಬಾಡಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಹದ ಮೆಟಬಾಲಿಕ್ ಕಂಡೀಷನ್ಸ್ ಚೇಂಜ್ ಇರುತ್ತೆ. ಹಾಗಂತ ನೀವು ಪ್ರೋಟೀನ್ ತಿಂದೇನು ಇರೋದು ಬೇಡ, ಇದು ಮತ್ತೆ ನನ್ನ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಅದು ಕೂಡ ನಮಗೆ ರಾಂಗ್ ಕಾನ್ಸೆಪ್ಟ್ ನ ಹೇಳ್ಕೊಡುತ್ತೆ. ನಿಮ್ಮ ಪ್ರೋಟೀನ್ ಅವಶ್ಯಕ, ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಸಮತೋಲಿತವಾಗಿ ಪ್ರೋಟೀನ್ ಸೇವನೆ ಮಾಡೋದು ಉತ್ತಮ. ಅದೇ ಅತಿಮೀರಿ ಕೊಡೋದು ಕೂಡ ಬೇಡ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಪ್ರೋಟೀನ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಯಾವ ತರ ಕಾಸ್ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ಮಾತಾಡಕ್ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.